మల్లికార్జున ఖర్చు మొత్తం మార్చేసింది. ಹೋಗ್ಲಿಕ್ಕೆ ಸರ್ ಅಂದರೆ ಈಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಿದ್ವಿ ಸರ್. ಯಾರ್ಯಾರು ಅಂದ್ರೆ ಸರ್ ಇವ್ರು ಬಂದು ಫ್ಯಾಮಿಲಿ ಸರ್, ಇವರು ಫ್ಯಾಮಿಲಿ ಗ್ರೂಪ್ ಬಂದಿರ್ತದೆ, ಹಿಂಗೆ ನಮಸ್ಕಾರ ಮಾಡಿ ಹೋಗ್ತಿದ್ರು ಸರ್. ಆಮೇಲೆ ಇವ್ರು ಸರ್ ಕಪಲ್ಸ್ ಗಂಡ ಹೆಂಡತಿ ಬಂದರೆ ಈ ಸಿಂಗಲ್ ನಮಸ್ಕಾರ ಮಾಡಿ ಹೋಗ್ತಿದ್ರು ಸರ್. ಆಮೇಲೆ ಇವ್ರು ಬ್ಯಾಚುಲರ್ ಸರ್, ಇವ್ರು ಬಂದು ಈ ಥರ ನಮಸ್ಕಾರ ಮಾಡಿ ಒಳಗೆ ಹೋಗ್ತಿದ್ರು ಸರ್. ಹಿಂಗೆ ಒಳಗೆ ಹೋಗ್ಬೋದು ಸರ್. ಈಗ ನಾವು ಮಾಡೋದು ಈಗ ಮಾಡ್ರಿ ಶಿವ ಎಲ್ಲ ಫ್ಯಾಮಿಲಿ ಮಾಡಬೇಕು. ಇಲ್ಲ ಅವರು ಎಲ್ಲ ಅದರಲ್ಲಿ ಬ್ಯಾಚುಲರ್ಸ್ ಹೋದಾರ, ಫ್ಯಾಮಿಲೀಸ್ ಹೋದಾರ, ಕಪಲ್ಸ್ ಹೋದಾರ. ಸರ್ ಇದು ಬಂದು ಸರ್ ಸ್ಟೋನ್ ಚಾರಿಟಿ ಅಂತಾರೆ ಸರ್, ವಿಜಯ ರಥ ಅಂತಾರೆ ಸರ್, ಕಲ್ಲಿನ ರಥ ಅಂತಾರಲ್ಲ ಇದು ಬಂದು ಸರ್. ಇದು ಬಂದು ಸರ್ ಇದು ಬಂದು ಫಸ್ಟಿಗೆ ಸರ್ 26 ಅಡಿ ಇತ್ತು ಸರ್. ಆಮೇಲೆ ಇವಾಗ ಬಂದು ಸರ್ 16 ಅಡಿ ಇದೆ ಸರ್. ಸರ್ ಅಂತೇಳಿ ಯಾಕಿದಾಗಿದೆ ಅಂದ್ರೆ ಸರ್, ಅಂದರೆ ಬಹುಮನಿ ಸುಲ್ತಾನ್ ಅವ್ರು ಬಂದು ಸರ್ ಅಟ್ಯಾಕ್ ಮಾಡ್ತಾರೆ ಸರ್ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದು ಎಲ್ಲ ವಿಗ್ರಹಗಳನ್ನು ಮೂರ್ತಿಗಳನ್ನು ಧ್ವಂಸ ಮಾಡ್ತಾರೆ ಸರ್. ಸರ್ ಆ ತಡಿ ಎಲ್ಲಿದೆ ಅಂದ್ರೆ ಸರ್ ಅಲ್ಲಿದೆ ನೋಡಿ ಸರ್, ಆ ತಡಿ ಅದು ಸರ್ ಅಂದರೆ ಧ್ವಂಸ ಮಾಡಿದಾಗ ಕೆಳಗೆ ಬಿದ್ದಿದೆ ಸರ್. ಇದು ಅತ್ತಡಿ ಇದೆ ಸರ್, ಕಲ್ಲಿನ ಹಿಂದ್ಗಡೆ ಅದೇ ಸರ್ ಅತ್ತಡಿ ಸರ್. ಇದನ್ನು ಯಾಕೆ ನಿರ್ಮಾಣ ಮಾಡ್ತಾರಲ್ಲ ಸರ್, ಇದು ಮೇನ್ ಉದ್ದೇಶ ಬಂದು ಸರ್, ಅಂದರೆ ಶ್ರೀಕೃಷ್ಣ ದೇವರಾಯನು 1513ರಲ್ಲಿ ಸರ್ ಯುದ್ಧಕ್ಕೆ ಹೋಗುತ್ತಾನೆ ಸರ್. ಒಡಿಸ್ಸಾದಲ್ಲಿ ಇರುವ ರಾಜ ರುದ್ರಪ್ರತಾಪನನ್ನು ರಾಜನನ್ನು ಸೋಲಿಸಿ ಆದ್ಮೇಲೆ ಯುದ್ಧವನ್ನು ಗೆದ್ದು ಸರ್. ಆಮೇಲೆ ರಿಟರ್ನ್ ಬರ್ನೇ ಟೈಮಲ್ಲ ಸರ್ ಒಂದು ದೇವಾಲಯವನ್ನು ನೋಡ್ತಾನೆ ಸರ್ ಶ್ರೀಕೃಷ್ಣ ದೇವರಾಯನ್ ಬಂದು. ಅದು ಬಂದು ಸರ್ ಕೋನಾರ್ಕ್ ಸನ್ ಟೆಂಪಲ್ ಇದೆಯಲ್ಲ ಸರ್, ಅದನ್ನು ನೋಡಿ ಇನ್ಸ್ಪೈರ್ ತಗೊಂಡು, ಅಂದರೆ ಅದು ನೋಡ್ಲಿಕ್ಕೆ ಬ್ಯೂಟಿ ಆಗಿರುತ್ತೆ ಸರ್. ಸರ್ ಇವಾಗ 10 ರೂಪಾಯಿ ನೋಟಲ್ಲಿ ಇದೆ ಸರ್, ಇದೆಯಲ್ಲ ಸಿಂಬಲ್, ಅದು ಕೋನಾರ್ಕ್ ಟೆಂಪಲ್ ಸರ್. ಅಂದರೆ ಅಲ್ಲೇ ಅದು ನೋಡಿ ಇನ್ಸ್ಪಿರೇಷನ್ ತಗೊಂಡು ಸರ್ ಅವಾಗಲೇ ಶ್ರೀಕೃಷ್ಣ ದೇವರಾಯನು ಅಂದರೆ ನಮ್ಮ ಸಾಮ್ರಾಜ್ಯದ ಸಹ ಇಂಥದ್ದೊಂದು ಬ್ಯೂಟಿಫುಲ್ ಆಗಿ ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕನ್ನೋ ಕಾನ್ಸೆಪ್ಟಿಂದ ಇದನ್ನು ನಿರ್ಮಾಣ ಮಾಡ್ತಾರೆ ಸರ್ 1513ರಲ್ಲಿ ಸರ್. ಆಮೇಲೆ ನೋಡಿಸಿ ಇದಕ್ಕೆಲ್ಲ ನಿರ್ಮಾಣ ಮಾಡಿದ್ಮೇಲೆ ಸರ್ ಪೇಂಟಿಂಗ್ಸ್ ಮಾಡ್ತಾರೆ ಸರ್. ಅಂದರೆ ಇವಾಗೆಲ್ಲ ಕಂಪ್ಯೂಟರ್ ಪೇಂಟಿಂಗ್ಸ್ ಅವು ಇದೆ ಸರ್. ಅಂದರೆ ಅವಾಗ ಯಾವುದೇ ರೀತಿ ಕಂಪ್ಯೂಟರ್ ಪೇಂಟಿಂಗ್ಸ್ ಅವು ಯಾವಿದಿಲ್ಲ ಸರ್. ಅಂದರೆ ಅವು ಯಾವ ಥರ ಪೇಂಟಿಂಗ್ ಮಾಡೋದಿಲ್ಲ ಸರ್, ಫ್ರೂಟ್ಸು, ಫ್ಲವರ್ಸು, ಆಮೇಲೆ ಗಿಡ ಮೂಲಿಕೆಗಳಿಂದ ಎಲ್ಲ ಮಿಕ್ಸ್ ಮಾಡಿ ಸರ್ ಪೇಂಟಿಂಗ್ ಮಾಡ್ಯಾರ ನೋಡಿ ಸರ್. ರೆಡ್ ಎಲ್ಲೋ ಗ್ರೀನ್ ಇದೆಯಲ್ಲ ಸರ್, ಅವೆಲ್ಲ ನ್ಯಾಚುರಲ್ ಪೇಂಟಿಂಗ್ ಸರ್, ಓಲ್ಡ್ ಪೇಂಟಿಂಗ್ ಸರ್ ಅವು ಬಂದು ಸರ್. ಆಮೇಲೆ ಸರ್ ಇದು ಬಂದು ಒಂದೇ ಕಲ್ಲಿನಿಂದ ಕೆತ್ತನೆ ಮಾಡಿಲ್ಲ ಸರ್, ಅಂದರೆ ಒಂದು ದೊಡ್ಡದು ಗುಂಡಿರುತ್ತೆ ಅದ್ರೊಳಗೆ ಕೆತ್ತನೆ ಮಾಡಿಲ್ಲ ಸರ್. ಇದು ಬಂದು ಅಂದರೆ ಸರ್ ಅಂದರೆ 7 ಸ್ಟೆಪ್, ಅಂದರೆ 7 ಪ್ಲಾಟ್ಫಾರ್ಮ್ಗಳ ಕಲ್ಲಿನಿಂದ ನಿರ್ಮಾಣ ಮಾಡಿದ್ರು ಸರ್. ಇಲ್ಲಿ ನೋಡಿ ಸರ್ ಫಸ್ಟ್ ಒಂದು ಸ್ಟೆಪ್ ಇದು ಬಂದು, ಆಮೇಲೆ ಸೆಕೆಂಡ್ ಒಂದು, ಹಿಂಗೆ 3rd 4th ಹಿಂಗೆ 7 ಇದಿದೆ ಸರ್ ಸ್ಟೆಪ್ಗಳಿದೆ. ಆಮೇಲೆ ಸರ್ ಇದು ಇವಾಗ ಲೇಡೀಸ್ ಎಲ್ಲ ಐಬ್ರೋ ಅಂತ ಹಚ್ಕೊಂತಿದ್ದಾರೆ ಸರ್. ಅವಾಗಿನ ಕಾಲದಲ್ಲಿ ಸಹ ಅದನ್ನು ಅನುಸರಣೆ ಮಾಡ್ತಿದ್ರು ಸರ್. ಇಲ್ಲಿದ್ದಾರಲ್ಲ ಐಬ್ರೋ ಅಂಬೋದು ಅವಾಗಿನ ಚಾಲ್ತಿಯಲ್ಲಿತ್ತು ಸರ್ ಭಾಳಷ್ಟು. ಇಲ್ಲಿದೆಯಲ್ಲ ಸರ್ ಐಬ್ರೋ ಅಂಬೋದು. ಆಮೇಲೆ ಸರ್ ಈ ರಥ ಬಂದು ಸರ್ ಇದು ಜಾತ್ರೆ ಟೈಮಲ್ಲಿ ಎಲ್ಲ ತೇರ್ ಥರ ಎಳಿತಾರ ಅಂತ ಹೇಳ್ತಾರೆ ಸರ್. ಆದರೆ ಇದು ಆ್ಯಕ್ಚುಲಿ ಎಳಿತಾ ಇದ್ದಿಲ್ಲ ಸರ್ ತೇರ್ ಥರ, ಅಂದರೆ ನೇಮಕ್ಕೋಸ್ಕರ ಸರ್. ಅಂದರೆ ಹಬ್ಬದ ದಿನದಲ್ಲಿ ಸರ್ ವೀಲ್ಸ್ ಮಾತ್ರ ರೊಟೇಟ್ ಮಾಡ್ತಿದ್ರು ಸರ್ ಓನ್ಲಿ. ಇಲ್ಲಿ ನೋಡ್ಬೋದು ಸರ್ ವೀಲ್ಸ್ ಇದೆ ಎಲ್ಲ ರೊಟೇಟ್ ಮಾಡೋ ಕಲೆ ಇದೆ ನೋಡಿ ಸರ್. ಆಮೇಲೆ ಇವಾಗ್ಲಿಗೂ ತಿರುಗಾ ಸರ್ ಅವು. ಆಮೇಲೆ ಏನು ಮಾಡಿದ್ರೆ ಭಾಳಷ್ಟು ಜನ ಬಂದು ಅದಕ್ಕೆ ಹೋಗಿ ವೀಲ್ಸ್ ರೊಟೇಟ್ ಮಾಡಿ ಇದು ಮಾಡ್ತೀವಿ ಸರ್. ಹಂಗೆ ಆ ಕಾರಣದಿಂದ ಸರ್ ಡಿಪಾರ್ಟ್ಮೆಂಟಲ್ಲೆಲ್ಲ ಸಿಮೆಂಟ್ ಮಾಡಿ ಪ್ಯಾಕ್ ಮಾಡಿಟ್ಟಿದ್ದಾರೆ ಸರ್. ಆಮೇಲೆ ಇದನ್ನು ಯಾಕೆ ಪ್ಯಾಕ್ ಮಾಡಿಟ್ಟಿದ್ದಾರೆ ಸರ್, ಭಾಳಷ್ಟು ಜನ ಹೋಗಿದ್ರ ಮೇಲೆಗಡೆ ಹೋಗಿ ಫೋಟೋಸ್ ಇಳ್ಕೊಂತಿದ್ರು ಸರ್. ಅದನ್ನು ನೋಡಿ ಸರ್ ಎಲ್ಲ ಎಸ್ಕೋಬೇಕು. ಆಮೇಲೆ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಲ್ಲಿಂದ ಹಿಂಗೆ ಒಳಗೆ ಹೋಗಿ ಬರ್ತೀವಿ ಸರ್. ಆಮೇಲೆ ಇದು ನೋಡಿ ಸರ್, ಇದು ಆನೆಗಳು ಇದಾವಲ್ಲ ಸರ್, ಅಂದರೆ ಈ ರಥಕ್ಕೆ ಬಂದು ಸರ್ ಆನೆಗಳು ಇದ್ದಿಲ್ಲ ಸರ್ ಮೊದಲಿಗೆ, ಅಂದರೆ ಕುದುರೆಗಳು ಇದ್ದು ಸರ್. ಅಂದರೆ ನಾವು ಯಾವ ಥರ ಕುದುರೆಗಳು ಐಡೆಂಟಿಫೈ ಮಾಡ್ತೇವೆ ಸರ್ ಇದಾವ ಅನ್ನೋಕ್ಕೋಸ್ಕರ ಸರ್
ಸರ್ ಬಹಮನಿ ಸುಲ್ತಾನವ್ರು ಬಂದು ಆ ಕುದುರೆಗಳನ್ನು ಧ್ವಂಸ ಮಾಡ್ತಾರೆ ಸರ್. ಆ ಕುದುರೆಗಳನ್ನ ಸರ್ ನಾವು ಐಡೆಂಟಿಫೈ ಮಾಡ್ತೀವಿ. ಕಾಲಿದೆ ನೋಡಿ ಸರ್ ಕುದುರೆದು, ಆಮೇಲೆ ಬಾಲ ಇದೆ ನೋಡಿ ಸರ್ ಕುದುರೆದು. ಈ ಥರ ನಾವು ಐಡೆಂಟಿಫೈ ಮಾಡ್ತೀವಿ ಸರ್ ಕುದುರೆ ಇದೆ ಅಂತ. ಆಮೇಲೆ ಇವನ್ನ ಯಾಕೆ ಇಟ್ಟಾರೆ ಅಂದರೆ ಶೋ ಪರ್ಪಸ್ ಆಗಿ, ಅಂದರೆ ಬೇರೆ ಕಡೆ ಉತ್ಕಲ್ ನಡೆಸೋ ಟೈಮಲ್ಲಿ ಸಿಕ್ಕಿದ್ದು ಸರ್ ಆನೆಗಳು, ಆವಾಗ ಇಲ್ಲಿ ತಮ್ಮ ಶೋ ಪರ್ಪಸ್ ಆಗಿ ಇಟ್ಟಿದ್ದಾರೆ ಸರ್ ಇವನ್ನ. ಸರ್ ಫೋಟೋ ಏನು ಹೇಳಿ ಸರ್, ಗ್ರೂಪ್ ಫೋಟೋ ಬೇಕಾದ್ರೆ ಆಮೇಲೆ ಇಸ್ಕೊಂಡು ಆಮೇಲೆ ಇಲ್ಲಿ ಬನ್ನಿ ಸರ್. ಸರ್ ಇದು ಯಾಕೆ ನಿರ್ಮಾಣ ಮಾಡಿದ್ದಾರೆ ಸರ್ ಈ ಕಾರ್ಯ ಸರ್, ಅಂದರೆ ಹೊರಗಡೆ ಇತ್ತಲ್ಲ ಸರ್, ಅಂದರೆ ಹಂಪಿಯಲ್ಲಿ 7 ಬಜಾರ್ಗಳಿದೆ ಸರ್. ಒಂದೊಂದು ಬಜಾರಿಗೆ ಒಂದೊಂದು ಸ್ಪೆಷಾಲಿಟಿ ಸರ್. ಅಂದರೆ ಈ ಬಜಾರ್ ಅಂದರೆ ವಿರೂಪಾಕ್ಷೇಶ್ವರ ಮುಂದೆ ಇದೆ ಸರ್, ಗೋಪುರ ಮುಂದೆ, ಅದು ಬಂದು ವಜ್ರ ವೈಡೂರ್ಯಗಳನ್ನು ಮಾಡ್ತಾ ಇದ್ರು ಸರ್ ಅಲ್ಲಿ. ಆಮೇಲೆ ಈ ಬಜಾರ್ ಬಂದು ಸರ್ ಮೇನ್ ರೀಸನ್ ಅಂದರೆ ಸಾರ್ಸ್ ಸರ್, ಕುದುರೆಗಳನ್ನು ಮಾರಾಟ ಮಾಡ್ತೀವಿ ಸರ್. ಅಂದರೆ ಬೇರೆ ದೇಶವ್ರು ಬಂದು ಸರ್ ಇಲ್ಲಿ ಮಾರಾಟ ಮಾಡ್ತಿದ್ರು ಸರ್. ಚೈನೀಸ್, ಪರ್ಸಿಯನ್ಸ್, ಮಂಗೋಲ್ಸ್, ಮೊಘಲ್ಸ್, ಅರಬ್ ದೇಶವ್ರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರು ಸರ್ ಕುದುರೆಗಳನ್ನು. ಅವರು ಇಲ್ಲಿ ವ್ಯಾಪಾರ ಮಾಡಿ ಆಮೇಲೆ ಇಲ್ಲಿರುವ ಚಿನ್ನ ವೈಡೂರ್ಯಗಳನ್ನು ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋಗ್ತಿದ್ದೆ ಸರ್. ಅಂದರೆ ನಮಗೆ ಯಾಕಂದರೆ ಕುದುರೆಗಳು ಯುದ್ಧ ಟೈಮಲ್ಲಿ ಯೂಸ್ ಆಗೋಕ್ಕೋಸ್ಕರ ಸರ್, ಹಂಗಾಗಿ ಖರೀದಿ ಮಾಡ್ತಿದ್ವಿ ಸರ್. ಆಮೇಲೆ ಆ ಕುದುರೆಗಳನ್ನ ಹೆಂಗೆ ಖರೀದಿ ಮಾಡ್ತಿದ್ರು ಸರ್, ಇಲ್ಲಿ ನೋಡ್ಬೋದು ಸರ್. ಕುದುರೆಗಳು ಇದು ಸರ್ ಟೀತ್ ಚೆಕ್ ಮಾಡ್ತೀರಿ ಸರ್ ಫಸ್ಟ್, ಹಲ್ಲುಗಳು ಹೆಂಗಿದೆ, ಆಮೇಲೆ ಏಜ್ ಚೆಕ್ ಮಾಡೋದು ಸರ್ ಅದು ಬಂದು, ಆಮೇಲೆ ಈ ಸೈಜ್ ಸರ್. ಆಮೇಲೆ ಅವರೇ ಬಂದಾರಂತ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಅವ್ರ ಡ್ರೆಸ್ ಕೊಡ್ಸರ್, ಅವರು ಹಾಕೊಂಡಿರೋ ವಸ್ತ್ರಧಾರಣಗಳನ್ನು ನೋಡಿ ನಾವು ಕಂಡಿಡ್ಬೋದು ಸರ್. ಇವ್ರ ಸ್ಟೈಲ್ ಬಂದು ಸರ್ ಚೈನೀಸ್ ಅವ್ರು ಸರ್ ಇವ್ರು ಬಂದು. ಆಮೇಲೆ ಇವ್ರು ಬಂದು ಸರ್ ಪರ್ಸಿಯನ್ ಸ್ಟೈಲ್ ಸರ್ ಇದು ಒಂದು. ಆಮೇಲೆ ಇವ್ರು ನೋಡಿ ಸರ್ ಮೊಘಲ್ ಅವ್ರು ಸರ್ ಇವ್ರು ಬಂದು. ಆಮೇಲೆ ಸರ್ ಇವ್ರು ಬಂದು ಸರ್ ಮಂಗೋಲಿಯನ್ ಸರ್ ಇವ್ರು ಬಂದು. ಆಮೇಲೆ ಇವ್ರು ನೋಡಿ ಸರ್ ಅರಬ್ ಸರ್, ಅಂದರೆ ಅವರೆಲ್ಲರೂ ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರು ಅನ್ನೋದು ರೂಪದಲ್ಲಿ ತೋರಿಸಿದ್ದಾರೆ ಸರ್. ಇಲ್ಲಿ ಬನ್ನಿ ಸರ್. ಆಮೇಲೆ ಕುದುರೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಸರ್ ಮಂತ್ರಿ ಹತ್ರ ತಗೊಂಡು ಹೋಗ್ತಿದ್ರು ಸರ್. ಮಂತ್ರಿ ಅವಾಗ ಇದ್ರ ಪ್ರೈಸ್ ಡಿಸೈಡ್ ಮಾಡ್ತಿದ್ರು ಸರ್, ಇದಕ್ಕೆ ಎಷ್ಟು ಕೊಡ್ಬೇಕಂತೇಳಿ ತೋರಿಸ್ತಾ ಇದ್ದೇನೆ ನೋಡಿ ಸರ್ ಕಾರು ಸರ್. ಇದು ಬನ್ನಿ ಸರ್, ಇದು ಬಂದು ಸರ್ ಸಂಗೀತ ಮಂಟಪ ಅಂತಾರೆ ಸರ್. ಇದು ಬಂದು ಮ್ಯೂಸಿಕಲ್ ಪಿಲ್ಲರ್ ಅಂತ ಸರ್, ಸಪ್ತಸ್ವರಗಳು ಅಂತಾರೆ ಸರ್. ಇದನ್ನ ಯಾಕೆ ನಿರ್ಮಾಣ ಮಾಡ್ತಾರೆ ಸರ್, ಮೇನ್ ರೀಸನ್ ಸರ್ ಶ್ರೀಕೃಷ್ಣ ದೇವರಾಯನು ಸರ್ ಅವರಿಗೆ 3 ಹೆಂಡತಿರು ಸರ್, ಜಗನ್ಮೋಹಿನಿ, ತಿರುಮಲಾ ದೇವಿ ಮತ್ತು ಚಿನ್ನಾದೇವಿ ಸರ್. ಅದರಲ್ಲಿ ಒಬ್ಬರು ಚಿನ್ನಾದೇವಿ ಇದ್ದಾರೆ ಸರ್, ಅವರು ಗ್ರೇಟ್ ಡ್ಯಾನ್ಸರ್ ಸರ್. ಅವ್ರ ಮೇಲೆ ಇರೋ ಪ್ರೀತಿನಿಂದ ಸರ್ ಈ ಒಂದು ಮಂಟಪವನ್ನು ನಿರ್ಮಾಣ ಮಾಡ್ತಾರೆ ಸರ್. ಈಗ ನೋಡಿ ಸರ್ ಚಿನ್ನಾದೇವಿ ಐಡಲ್ ಇದೆ ಸರ್, ಈಗ ಚಿನ್ನಾದೇವಿ ಡ್ಯಾನ್ಸ್ ಐಡಲ್ ಇದೆ ಸರ್. ಆಮೇಲೆ ಸರ್ ಇವು 56 ಕಂಬಗಳಿದಾವಲ್ಲ ಸರ್, ಅಂದ್ರೆ ಚಿನ್ನಾದೇವಿ ಡ್ಯಾನ್ಸ್ ಮ್ಯೂಸಿಕ್ ಬರ್ತದಲ್ಲ ಸರ್. ಒಂದೊಂದು ಪಿಲ್ಲರ್ಸ್ ಅಲ್ಲಿ ಒಂದೊಂದು ಇದು ಕೆತ್ತನೆ ಮಾಡಿ ಸರ್, ಅಂದ್ರೆ ಜಲತರಂಗ, ಪಂಚತಲ, ಜಗಟಿ ಇಂಥ ಮುಂತಾದವುಗಳು ಬರ್ತವೆ ಸರ್. ಆಮೇಲೆ ಸರ್ ಚಿನ್ನಾದೇವಿ ಡ್ಯಾನ್ಸ್ ಮಾಡೋದು ಸರ್, ಯಾರು ನಾರ್ಮಲ್ ಪೀಪಲ್ಸ್ ಯಾರು ನೋಡ್ಬಾರ್ದು ಅನ್ನೋದು ಆಜ್ಞೆ ಇತ್ತು ಸರ್. ಸರ್ ಹಿಂಗೆ ಓಪನ್ ಇದ್ರೆ ಸರ್ ನಾರ್ಮಲ್ ಪೀಪಲ್ಸ್ ಎಲ್ಲರೂ ನೋಡ್ತಿದ್ರು ಸರ್. ಅಂದರೆ ಡ್ಯಾನ್ಸ್ ಮಾಡೋದು ಚಿನ್ನಾದೇವಿ ರಾಯಲ್ ಫ್ಯಾಮಿಲ್ಸ್, VIP ಪರ್ಸನ್ಸ್ ಅವ್ರು ಒಂದೇ ನೋಡ್ಬೇಕು ಎಂಬ ಆಜ್ಞೆ ಇತ್ತು ಸರ್. ಆಮೇಲೆ ಇಲ್ಲಿ ನೋಡಿ ಸರ್ ನಾರ್ಮಲ್ ಪೀಪಲ್ಸ್ ಯಾರು ನೋಡ್ಬೋದು ಅನ್ನೋಕ್ಕೋಸ್ಕರ ಅಲ್ಲಿ ಮೇಲ್ಗಡೆ ಉಗ್ಸಿದವಲ್ಲ ಸರ್, ಮೇಲ್ಗಡೆ ಹೋಲ್ ಇದೆಯಲ್ಲ ಅಲ್ಲಿಂದ ಸರ್, ಮತ್ತೆ ಇಲ್ಲಿ ಕೆಳಗಡೆ ಹೋಲ್ ಇದೆಯಲ್ಲ ಅಲ್ಲಿ ಕಾಟನ್ ಬಟ್ಟೆ ಕಟ್ಟಿಬಿಡ್ತೀವಿ ಸರ್ ಎಲ್ಲ ರೌಂಡಾಗಿ. ಅಂದರೆ ಯಾರು ನಾರ್ಮಲ್ ಪೀಪಲ್ಸ್ ಯಾರು ನೋಡ್ಬೋದು, ಹಿಂಗೆ ಓಪನ್ ಇದ್ರೆ ಎಲ್ಲರೂ ನೋಡ್ತಾರೆ ಸರ್. ಹಂಗಾಗಿ ಆ ಥರ ಇದು ಮಾಡಿದ್ವಿ ಸರ್. ಆಮೇಲೆ ಇದು ನೋಡಿ ಸರ್ ಚಿನ್ನಾದೇವಿ ಡ್ಯಾನ್ಸ್ ಮಾಡೋ ದೃಶ್ಯ ಸರ್, ಚಿನ್ನಾದೇವಿ ಡ್ಯಾನ್ಸ್ ಮಾಡೋ ದೃಶ್ಯ. ಆಮೇಲೆ ಇವು ನೋಡಿ ಸರ್ ಪರ್ಸಿಯನ್ಸ್ ಬ್ಯಾಂಗಲ್ ಡಿಸೈನ್ ಸರ್ ಇವು ಬಂದು. ಆಮೇಲೆ ಇವು ನೋಡಿ ಸರ್ ದೀಪಗಳನ್ನಿಟ್ಟು ಅಲಂಕಾರ ಮಾಡ್ತೀವಿ ಸರ್. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನಿಟ್ಟು ಅಲಂಕಾರ ಮಾಡ್ತೀವಿ ಸರ್, ದೀಪ ಬೆಳೆಸಿದ್ರು ಸರ್. ಇದು ನೋಡಿ ಸರ್ ಅವಾಗಿನಲ್ಲಿ ಸರ್ ಕೆಲವು ವರ್ಷಗಳ ಹಿಂದೆ ಮೇಲೆ ಹೋಗಿ ಬಿಡ್ತಾಯಿದ್ರು ಸರ್, ಹೋಗಿ ಬಾರಿಸ್ಲಿಕ್ಕೆ ಬಿಡ್ತಿದ್ರು ಸರ್. ಆಮೇಲೆ ಇತ್ತೀಚಿನ ದಿನಗಳು ಏನಾಗಿದೆ ಸರ್, ಭಾಳಷ್ಟು ಜನ ಬಂದು ಅದು ಕಲ್ ತಗೊಂಡು ಹೊಡಿತಾಯಿದ್ರು ಸರ್, ಹಂಗಾಗಿ ಬಿಡ್ತಾ ಇಲ್ಲ ಸರ್. ಅಂದರೆ ಇವಾಗ ಏನು ಮಾಡೋದು, ಮೊಬೈಲಲ್ಲಿ ಗೂಗಲಲ್ಲಿ ಸ್ಕ್ಯಾನ್ ಮಾಡಿ ಓಪನ್ ಮಾಡಿ ಸರ್, ಆಡಿಯೋ ರೂಪದಲ್ಲಿ ನಮಗೆ ಕೇಳ್ತದೆ ಸರ್ ಮ್ಯೂಸಿಕ್. ನೀವು ಫೋಟೋ ಇಳಿಸ್ಕೊಂಡು ಸರ್, ನೀವು ಫ್ರೀ ಇದ್ದಾಗಬೇಕಾದ್ರೆ ಆಮೇಲೆ ತಗೋಬೋದು. ಆಮೇಲೆ ಫೋಟೋ ಇಳಿಸ್ಕೊಂಡ್ರೆ ಸರ್ ನಿಮ್ಗೆ ಹೋಗೋಣ ಬರ್ರಿ ಸರ್. ಅವಾಗಾದ್ರೆ ಇದು ಮಾಡೋರು ನೃತ್ಯಗಾರ್ತಿಗಳು ಅದಾರೆ. ನನಗೊಂದು ಆಶ್ಚರ್ಯ ಸರ್, ಏನಂದರೆ ಇದು 1513ರಲ್ಲಿ ಕಟ್ಟಿರೋದು ಇದು. 1513ರಲ್ಲಿ ಈ ಥರ ಇಟ್ಟಗಿ ಮಾಡುವಂಥ ವ್ಯವಸ್ಥೆ ಇತ್ತಾ ಅಂತ? ಇತ್ತು ಸರ್. ಅಂದರೆ ಏನಂದರೆ ಸರ್ ಫಸ್ಟಿಗೆ ಚಿಕ್ಕದಾಗಿ ಮಂಟಪಗಳನ್ನು ದೇವಾಲಯ ನಿರ್ಮಾಣ ಮಾಡಿದ್ದು ಸರ್, 2ನೇ ದೇವರಾಯ.
ಫಸ್ಟಿಗೆ ಬರ್ತಾರಲ್ಲ ಸರ್, ಎರಡನೇ ದೇವರಾಯನು ಚಿಕ್ಕ ಚಿಕ್ಕ ಮಂಟಪಗಳನ್ನೇ ಎಲ್ಲ ದೇವಾಲಯವನ್ನು ಕಟ್ಟಿದ್ದು ಅವರೇ ಸರ್. ಆಮೇಲೆ ಇವರು ಶ್ರೀಕೃಷ್ಣ ದೇವರಾಯ ಯಾವಾಗ ಆಳ್ವಿಕೆಯಲ್ಲಿ ಬರ್ತಾರೆ ಸರ್, ಅವಾಗ ದೊಡ್ಡ ದೊಡ್ಡ ಮಂಟಪಗಳನ್ನೆಲ್ಲ ನಿರ್ಮಾಣ ಮಾಡಿದ್ದು, ಇಂಪ್ರೂವ್ಮೆಂಟ್ ಮಾಡಿದ್ದು ಸರ್ ಶ್ರೀಕೃಷ್ಣ ದೇವರಾಯ ಸರ್. ಚಿಕ್ಕ ಮಾಡಿದ ಮಾತ್ರ ದೇವರಾಯನು ಸರ್, ಎರಡನೇ ದೇವರಾಯ ಪ್ರೌಢ ದೇವರಾಯ ಅಂತಾರಲ್ಲ ಸರ್, ಅವ್ರು ಮಾಡಿದ್ದು ಸರ್. ಅಂದರೆ ಅವಾಗ ಸರ್ ಇದೆಯಲ್ಲ ಸರ್, ಅವಾಗಲೇ ಇದ್ದು ಸರ್ ಇಟ್ಟಿಗೆಗಳು ಅವೆಲ್ಲ ಇಟ್ಟಿಗೆಗಳು ಸರ್ ಅವಾಗಿದ್ದು ಸರ್. ಇವಾಗ ಏನಂದ್ರೆ ಸರ್, ಈಗ ಇವಾಗ ಕಟ್ಟಿದ್ದಾರೆ ಎಲ್ಲಿದೆ ಅಂದ್ರೆ ಸರ್, ಕಲ್ಲಿದೆಯಲ್ಲ ಸರ್, ಆ ಗೋಪುರ ಬೀಳ್ತ ತನ್ನಕ್ಕೋಸ್ಕರ ಸರ್ ಇವಾಗ ಜನ್ರೇಷನಲ್ಲಿ ಕಟ್ಟಿದೆ ಸರ್. ಅದು ಚಿಕ್ಕದಾಗಿ ಕಟ್ಟಿದಾರಲ್ಲ, ಅವಾಗ ನಮ್ಮ ಎಳೆ ತೇಡ ಬಂದ್ಬಿಡ್ತೇವೆ ಸರ್. ಅವು ನೋಡಿ ಸರ್ ಸ್ವಲ್ಪ ದೊಡ್ಡ ಇದಾವೆ, ಇವು ನೋಡಿ ಸರ್ ಸಣ್ಣ ಇದ್ದಾವೆ. ಅಲ್ಲಿ ಇವಾಗ ಕಟ್ಟಿದ್ದೆ ಸರ್, ಅಂದರೆ ಅಲ್ಲಿ ಗೋಪುರ ಬೀಳ್ತ ತನ್ನಕ್ಕೋಸ್ಕರ ಹಂಗೆ ಯಾವ್ದು ಕಾರಣಕ್ಕೆ ಕ್ರ್ಯಾಕ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಕಟ್ಟಿದ್ದಾರೆ ಸರ್ ಇವ್ರ ಡಿಪಾರ್ಟ್ಮೆಂಟ್. ಅಂದರೆ ಅವು ನೋಡಿ ಸರ್ ಹಳೆಯವು ಸರ್ ಅವು. ಅಂದರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಸರ್, ಹಳೆಯ ಫೋಟೋಸ್ ನೋಡ್ತೀವಲ್ಲ ಸರ್, ಹಳೆಯ ಫೋಟೋಸ್ ಇರ್ತಾವಲ್ಲ ಮ್ಯೂಸಿಯಮಲ್ಲಿ ಹೋಗಿ ಸರ್ ನೀವು, ಹೌದು ಸರ್, ಹಂಪಿಯಲ್ಲಿ ಮ್ಯೂಸಿಯಮ್ಗೆ ಹೋದರೆ ಹಳೆ ಫೋಟೋಸ್ ಇರ್ತವೆ ಸರ್ ಹಂಪಿಯಲ್ಲಿ. ಆ ಏರ್ ತೆಗ್ದಲ್ಲಿ ಆ ವರ್ಷಕ್ಕೆ ತೆಗೆದು ಫೋಟೋ ಇರ್ತದೆ ಸರ್, ಅವಾಗ ನೋಡಿದ್ರೆ ಗೋಪುರಗಳು ಇದ್ವು ಅನ್ನೋ ನಮ್ಗೆ ಐಡೆಂಟಿಫೈ ಆಗುತ್ತೆ ಸರ್. ಸರ್ ಇದು ನೋಡಿ ಸರ್ 2D ಕಾರ್ವಿಂಗ್ಸ್, ಅಂದರೆ ಒಂದು ಚಿತ್ರದ 2 ರೀತಿಯ ಪ್ರಾಣಿಗಳು ಕಾಣಿಸುತ್ತವೆ. ಅಂದರೆ ಸರ್ ಅವಾಗಿನ ಸಾಮ್ರಾಜ್ಯದಲ್ಲಿ ಸರ್ ರಾಜರಿಗೆ ಒಂದೇ ಸ್ಥಾನಮಾನ ಇದ್ದಿಲ್ಲ ಸರ್, ಶಿಲ್ಪಕಾರರಿಗೂ ಸ್ಥಾನಮಾನ ಇತ್ತು ಸರ್. ಹಂಗಾಗಿ ಇವನ್ನ ನಿರ್ಮಾಣ ಮಾಡಿದ್ದಾರೆ ಸರ್ ಶಿಲ್ಪಕಾರರು. ಅಂದರೆ ಇದನ್ನು ನೋಡಿ ಸರ್, ಈ ಥರ ನಾವು ಕ್ಲೋಸ್ ಮಾಡಿ ನೋಡಿ ಒಂದು ಸರ್ ಬುಲ್ ಕಾಣುತ್ತೆ ಸರ್, ಬಸವಣ್ಣ ಸರ್. ಈ ಥರ ಕ್ಲೋಸ್ ಮಾಡಿ ಬಸವಣ್ಣ ಸರ್, ನಂದಿ ಸರ್. ಆಮೇಲೆ ಈ ಥರ ನಾವು ಕ್ಲೋಸ್ ಮಾಡಿ ನೋಡಿ ಸರ್, ಆನೆ ಕಾಣ್ತಾ ಇದೆ ಸರ್. ಹಂಗೆ ನಾವು ನೋಡಿ ಸರ್, ಆನೆ ಗಿಡವನ್ನು ಕೀಳ್ತಾ ಇದೆ ಸರ್ ಇದು ಬಂದು. ಆಮೇಲೆ ಈ ಥರ ನಾವು ಕ್ಲೋಸ್ ಮಾಡಿ ನೋಡಿ ಸರ್, ಗಣೇಶನ ವಿಗ್ರಹ ಸರ್, ಎಲೆಯಲ್ಲಿ ಇರ್ತಾನೆ ಗಣೇಶ ಸರ್. ಇದು 2D ಸರ್, ಇನ್ನು 7D 6D ಅಂತ ಇದೆ ಸರ್. ಇದು ಬಂದು ಸರ್, ಇದು ಬಂದು ಸರ್ ಕಲ್ಯಾಣ ಮಂಟಪ ಅಂತಾರೆ ಸರ್. ಇದು ಬಂದು ಇದನ್ನ ಅಂದರೆ ಮದುವೆ ಮಂಟಪ ಸಹ ಅಂತಿದ್ದು ಸರ್. ಇದರಲ್ಲಿ ಯಾರು ಮದುವೆ ಆಗ್ತಿದ್ದಾರೆ ಸರ್, ರಾಯಲ್ ಫ್ಯಾಮಿಲೀಸ್, VIP ಪರ್ಸನ್ ರಾಜರು ಇರ್ತಾರಲ್ಲ ಸರ್, ಅವ್ರು ಒಂದೇ ಮದುವೆ ಆಗ್ತಿದ್ರು ಸರ್. ಆಮೇಲೆ ಮೂರ್ತಿಗಳನ್ನಿಟ್ಟು ಸಹ ಮದುವೆ ಮಾಡ್ತಿದ್ರು ಸರ್, ಕೃಷ್ಣಂದು, ವಿಷ್ಣುವುದು, ಲಕ್ಷ್ಮೀ, ಪದ್ಮಾವತಿ, ಹಿಂಗೆ ಮೂರ್ತಿಗಳನ್ನಿಟ್ಟು ಮದುವೆ ಮಾಡ್ತಿದ್ರು ಸರ್. ನಾರ್ಮಲ್ ಪೀಪಲ್ಸ್ ಯಾವುದೇ ರೀತಿ ಅವಕಾಶ ಇದ್ದಿಲ್ಲ ಸರ್ ಮದುವೆ ಆಗಲಿಕ್ಕೆ ಸರ್. ಆಮೇಲೆ ಇದು ಕಾಣಿಸ್ತಿದೆಯಲ್ಲ ಈ ಗೊಂಬೆ, ಇದು ಬಂದು ಸರ್ 7 ರೀತಿಯ ಪ್ರಾಣಿಗಳಿದೆ ಸರ್. ಇದು ಯಾಳಿ ಅಂತಾರೆ ಸರ್ ಕನ್ನಡದಲ್ಲಿ. ಇದು ಬಂದು ಸರ್ ಯಾಕೆ ನಿರ್ಮಾಣ ಮಾಡ್ತಾರೆ ಅಂದರೆ ಸರ್, ಇದೊಂದು ಅಂದರೆ ಒಬ್ಬ ರಾಜನಿಗೆ ಇರಬೇಕಾದ ಕ್ವಾಲಿಟಿ ಸರ್, ಗುಣಲಕ್ಷಣಗಳು. ಅಂದರೆ ಈ ಥರ ಇದೆ, ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಿದ್ನ ಅನ್ನೋದು ನಂಬಿಕೆ ಸರ್. ಫಸ್ಟ್ ಒಂದು ನೋಡಿ ಸರ್, ಕಣ್ಣುಗಳಿದಾವಲ್ಲ ಒಬ್ಬ ರಾಜನಿಗೆ ಸರ್ ಸಿಂಹ ಥರ ಕಣ್ಣು ಇರ್ಬೇಕು ಸರ್. ಆಮೇಲೆ ಸೆಕೆಂಡ್ ಒಂದು ಸರ್, ಕಿವಿಗಳಿದಾವಲ್ಲ ನರಿ ಥರ ಚುರುಕಾಗಿರ್ಬೇಕು ಸರ್ ಕಿವಿಗಳು. ಆಮೇಲೆ ಈ ಮೂತಿ ಇದೆಯಲ್ಲ ಸರ್, ಅದು ಆನೆ ಥರ ಬಲಿಷ್ಠವಾಗಿರ್ಬೇಕು ಸರ್ ಯುದ್ಧ ಮಾಡೋ ಟೈಮಲ್ಲಿ. ಆಮೇಲೆ ಇದು ಬಾಡಿ ಶೇಪ್ ಬಂದಿದೆಯಲ್ಲ ಸರ್, ಒಬ್ಬ ರಾಜನಿಗೆ ಕುದುರೆ ಥರ ಬಾಡಿ ಶೇಪ್ ಇರ್ಬೇಕು ಸರ್, ಕುದುರೆ ಥರ ಓಡ್ಲಿಕ್ಕೆ ಬರ್ಬೇಕು ಸರ್. ಆಮೇಲೆ ಇದನ್ನ ಸರ್ ಉಗುರು ಇದೆಯಲ್ಲ ಕಾಲದಲ್ಲಿ, ಅದು ಹುಲಿ ಥರ ಗಟ್ಟಿಮುಟ್ಟಾಗಿರ್ಬೇಕು ಸರ್ ಉಗುರು ಬಂದು. ಆಮೇಲೆ ಇದು ಕ್ರೊಕೊಡೈಲ್ ಸರ್, ಮೊಸಳೆ ಥರ ಗ್ಯಾಮ್ಲಿಂಗ್ ಮಾಡೋದು, ಅಬ್ಸರ್ವ್ ಮಾಡೋದು ಎಲ್ಲ ಕೆಪಾಸಿಟಿ ರಾಜಿಗೆ ಇರ್ಬೇಕು ಸರ್. ಆಮೇಲೆ ರಾಜಿಗೆ ಅಂದ ಚಂದ ಬಂದು ಸರ್ ಪೀಕಾಕ್ ಥರ, ಅಂದರೆ ನವಿಲಿ ಥರ ಇರ್ಬೇಕು ಸರ್ ಅಂದ ಚಂದ. ಇವೆಲ್ಲ ರಾಜಿಗೆ ಇರಬೇಕಾದ ಕ್ವಾಲಿಟಿ ಸರ್. ಹಂಗಾಗಿ ಇದು ಕೆತ್ತನೆ ಮಾಡಿ ಸರ್ ಹೇಳಿ ಅಲ್ಲ 2 ಒಂದೇನಾ? ಹಾಂ ಸರ್, 2 ಒಂದೇ ಸರ್ ಅವ್ರು. ಸೇಮ್. ಹ್ಞೂ ಸರ್, ಅಲ್ಲೇ ಒಂದು ಇನ್ನೊಂದು ಮಾಹಿತಿ ಏನು ಬೇಕಂದ್ರೆ ನಮ್ಗೆ, ಹ್ಞೂ ಸರ್, ಈ ಕೃಷ್ಣ ರಾಮ ಹೆಸರುಗಳು ಎಷ್ಟನೇ ರಾಜ್ಯನಿಂದ ಸ್ಟಾರ್ಟ್ ಆಗಿತ್ತು ಸರ್? ಕೃಷ್ಣ ರಾಮ, ಹಾಂ, ಈ ಕೃಷ್ಣ ದೇವರಾಯ ಅಂತ ಬಂದರು. ಹಾಂ ಸರ್. ಹಾಂ, ಅವರು ಎಷ್ಟನೇ ಇಸ್ವಿಯಿಂದ ಈ ಕಂಚ, ಅದಕ್ಕಿಂತ ಹಿಂದಿನವರು ಅವ್ರ ಹೆಸರುಗಳು ಏನಿತ್ತು ಸರ್? ನಮ್ಮ ಇದನ್ನು ನೋಡಿ ಸರ್, ಹಂಪಿ ವಿಜಯನಗರ ಸಾಮ್ರಾಜ್ಯ ಸರ್ 4 ಮನೆತನಗಳು ಕಾಣ್ತವೆ ಸರ್. ಅಂದರೆ ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವಿಡು ವಂಶ ಕಾಣುತ್ತೆ ಸರ್. ಅದರಲ್ಲಿ ಸರ್ ಸಂಗಮ ವಂಶದಲ್ಲಿ ಬಂದವರು ಅಕ್ಕರಾಯ, ಬುಕ್ಕರಾಯ, ಅವರು ಸರ್ ಮೇನ್ ಬಿಲ್ಟ್ ಮಾಡಿದ್ದು ಫಸ್ಟಿಗೆ ನಮ್ಮ ವಿಜಯನಗರ ಸಾಮ್ರಾಜ್ಯ. ಆಮೇಲೆ ಉಳ್ಕಿದ್ದು ಏನಿದೆ ಸರ್, ಸಾಳುವ ವಂಶ ಅವರು ಅಷ್ಟೊಂದು ಏನು ಮಾಡಿಲ್ಲ ಸರ್, ಅವ್ರ ಹೆಸರು ಅಷ್ಟೊಂದು ಬರಲ್ಲ ಸರ್. ಸಾಳುವ ಇಲ್ಲಿ ಹೆಂಗ್ ಬರ್ತಾರೆ ಅವರು ಎಲ್ಲ ಬೇಲೂರು ಹಳೆಬೀಡು ಆ ಕಡೆ ಎಲ್ಲ ಬರ್ತಾರಲ್ಲ. ಅಂದ್ರೆ ಅವರು ಇಲ್ಲಿ ಹೆಸರು ಬರಲ್ಲ ಸರ್, ಸಾಳುವ ಮಹಾರಾಜ ಅಂದ್ರೆ ಸಾಳುವ ವಂಶ ಸರ್. ಅವ್ರು ಬಂದು ಸಂಗಮ, ಸಾಳುವ, ತುಳುವ, ಅರವಿಡು 4 ಇರ್ತಾರೆ ಸರ್. ಇದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸರ್ ಸಂಗಮ ವಂಶ, ಅರವಿಡು ವಂಶ ಸರ್, ಇವು ಮಾತ್ರ ಆಳ್ವಿಕೆ ಮಾಡಿ ಸರ್. ಸಂಗಮ ವಂಶದಲ್ಲಿ ಅಕ್ಕರಾಯ, ಬುಕ್ಕರಾಯ ಸರ್. ಸಾಳುವ, ತುಳುವ ಅಂದ್ರೆ ತುಳುವರ ವಂಶಸ್ಥದಲ್ಲ ಅಂದ್ರೆ ಸರ್ ಶ್ರೀಕೃಷ್ಣ ದೇವರಾಯನು ಸರ್. ಇವರು ಮನೆತನಗಳು ಮಾತ್ರ ಹಂಪಿನ ಅಭಿವೃದ್ಧಿ ಮಾಡಿದ್ರು ಸರ್. ಇನ್ನು ಉಳಿಕಿದವರು ಯಾರು ಮಾಡಿಲ್ಲ ಸರ್. ಅವ್ರು ಅಷ್ಟೊಂದು ಹೆಸರು ಬಂದಿಲ್ಲ ಸರ್. 1509ರಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಸರ್ ಶ್ರೀಕೃಷ್ಣ ದೇವರಾಯ. 1513ರಲ್ಲಿ ಯುದ್ಧಕ್ಕೆ ಹೋಗ್ತಾನೆ ಸರ್ ಒಡಿಸ್ಸಾದಲ್ಲಿರೋ. ಅವಾಗ ಫಸ್ಟ್ನೇ ಯುದ್ಧನೇ ವಿಜಯ ಸಂಕೇತ ಸರ್. ಆ ಯುದ್ಧ ಗೆದ್ದ ಮೇಲೆ ಸರ್ ಇದನ್ನೆಲ್ಲ ಸಹ ಇಂಪ್ರೂವ್ ಮಾಡಿದೆ ಸರ್. ಅದಕ್ಕಾಗಿ ಇದಕ್ಕೆ ವಿಜಯ ವಿಠಲ ಮಂದಿರ ಅಂತಾರೆ ಸರ್. ಇದಕ್ಕೆ ಬಂದು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮಗೆ ನಾವು. ಸರ್ ಏನಂತಂದರೆ, ಅಳಿಯ ರಾಮರಾಯಗೆ ಯಾರು ಕೊಲೆ ಮಾಡಿದ್ರು ಅಂತ ನಮ್ಮ ಪ್ರಶ್ನೆ. ಅಳಿಯ ರಾಮರಾಯಗೆ
ಸರ್ ಅವರು ಹಳೆಯ ರಾಮರ ಇದ್ದಾರಲ್ಲ ಸರ್ ಅವರು ಅಂದರೆ ಶ್ರೀ ಬಹಮನಿ ಸುಲ್ತಾನವರು ಎಲ್ಲ ಇದ್ದಾರಲ್ಲ ಸರ್ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ ಆಲ್ರೆಡಿ ಯುದ್ಧದಲ್ಲಿ ಸೋತಾಗಿದೆ ಸರ್. ಆಮೇಲೆ ಸರ್ ಬಹಮನಿ ಸುಲ್ತಾನವ್ರು ಬಂದು ಇಲ್ಲಿ ಯಾವುದೇ ರೀತಿ ವಿಗ್ರಹಗಳನ್ನು ಮೂರ್ತಿಗಳನ್ನು ಎಲ್ಲ ಧ್ವಂಸ ಮಾಡ್ತಾರೆ ಸರ್ ಬಹಮನಿ ಸುಲ್ತಾನ. ಆಮೇಲೆ ಅದು ನಮ್ಮಲ್ಲಿರುವ ಸೈನ್ಯ ಎಲ್ಲ ಹಾಳಾಗಿಬಿಟ್ಟಿರ್ತಾರೆ ಸರ್, ಅಷ್ಟೊತ್ತಿಗೆ ಯುದ್ಧ ಸೋತಾಗಿರ್ತಾರೆ. ಆಮೇಲೆ ಇವರು ಹಳೆಯ ರಾಮರಾಯ ಬರ್ತಾರಲ್ಲ ಸರ್ ಅರವಿಡು ವಂಶದವರು, ಅಷ್ಟೊಂದು ಏನು ಕೇರ್ಲೆಸ್ ಮಾಡಲ್ಲ ಸರ್ ಅವ್ರು ಹಳೆಯ ರಾಮರಾಯರು. ಅದೇ ಅವರೇ ಬೇರೆ ಯುದ್ಧಕ್ಕೆ ಹೋಗಿ ಸತ್ತೋಗಿರಲ್ಲ ಸರ್, ಅವರಿಗೆ ಹಲವಾರು ಚಟಗಳು ಅವು ಇರ್ತವೆ ಸರ್, ಹಂಗಾಗಿ ಅವರು ತೀರ್ಕೊಂಡಿರ್ತಾರೆ ಸರ್. ಆಯಿತು. ಅಂದರೆ ಸರ್ ಇವಾಗ ಶ್ರೀಕೃಷ್ಣ ದೇವರಾಯ ಯಾವ ಅವರು ಯುದ್ಧದಲ್ಲಿ ಕೊಲೆ ಆಗ್ತಾರ ಅಥವಾ ಅವ್ರಿಗೆ ಯಾರಾದರೂ ಮೋಸ ಮಾಡಿ ಕೊಲೆ ಮಾಡ್ತಾರೆ? ಅವ್ರಿಗೂ ಶ್ರೀಕೃಷ್ಣ ದೇವರಾಯನಿಗೆ ಒಂದು ಭಾಳಷ್ಟು ಏಜ್ ಇರಲ್ಲ ಸರ್, ಅವ್ರಿಗೂ ಒಂದು ಕಾಯಿಲೆ ಇರ್ತದೆ ಸರ್, ಹಂಗಾಗಿ ಅವ್ರು ಸಾಯ್ತಾರೆ ಸರ್. ಇಲ್ಲ ನಮ್ಗೆ ಇತಿಹಾಸದಾಗೆಲ್ಲ ಅಂದರೆ ಇತಿಹಾಸ ಅಂದರೆ ಬರೆದಿರೋದು ಇತಿಹಾಸ ಅಲ್ಲ, ಹೇಳ್ತಿರೋದು ಕತೆ ಹೇಳ್ತೀನಿ ನಿಮಗೆ ಸರ್. ಇಲ್ಲಿ ಹಂಪಿಯಲ್ಲಿದೆ ಸರ್ ಒಬ್ಬೊಬ್ಬರು ಬುಕ್ಗಳು ಬರ್ದಿದೆ ಸರ್, ಅಂದರೆ ಭಾಳಷ್ಟು ಒಬ್ಬರು ರಾಬರ್ಟ್ ಜಾನ್ ವೇಸ್ಲಿ ಅಂಬರು ಒಬ್ಬರು ಬುಕ್ ಬರ್ದಾರ. ಆಮೇಲೆ ಸರ್ ಜಾವೀದ್ ಅಂದರೆ ಅಬ್ರಾಹಂ ಅಂಬರು ಒಂದು ಬುಕ್ ಬರ್ದಾರ. ಹಿಂಗೆ ಹಲವಾರು ರೀತಿ ಅಲ್ಲ ನಮ್ಗೇನು ಹೇಳ್ತಾರೆ ಅಂತಂದರೆ ಅವರು ಒಬ್ಬರು ಮುಸ್ಲಿಂ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊತಾರೆ, ಅಂದರೆ ಅವರು ಇಲ್ಲಿ ಆಶ್ರಯ ಬಯಸಿ ಬಂದಿರ್ತಾರೆ, ಅವ್ರಿಗೆ ಒಬ್ಬ ಮಗಳು ಇರ್ತಾಳೆ, ಅವ್ರ ಮಗಳನ್ನ ಮದುವೆ ಮಾಡಿಕೊಂಡು ಆಮೇಲೆ ಅವ್ರು ರಾಣಿ ಆಗ್ತಾಳೆ, ಆ ರಾಣಿ ಮಗನೇ ಇವ್ರಿಗೆ ಕೊಲೆ ಮಾಡ್ತಾನಂತ ಒಂದು ಉಲ್ಲೇಖ ಇದೆಯಲ್ಲ ಸರ್. ಅದು ಕೆಲವಂತಲ್ಲಿ ಹೇಳ್ತಾರೆ ಸರ್, ಕೆಲವಂತಲ್ಲಿ ಹಂಗೆ ಹೇಳಲ್ಲ ಸರ್. ಮುಸ್ಲಿಮ್ಸು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೆಸರು ಬಳಸಲ್ಲ ಸರ್, ಯಾಕಂದರೆ ಅವರು ಮುಸ್ಲಿಮ್ಸ್ ಅಂದರೆ ಎಲ್ಲರೂ ಬರ್ತಾರಲ್ಲ ಸರ್, ಅವರು ಬಹಮನಿ ಸುಲ್ತಾನರು ಹಂಗಂತ ನಾವು ಬಳಸಲ್ಲ. ನಮ್ಗೇನಂತ ಹೇಳ್ತಾರೆ, ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರ ಆದಿಲ್ಶಾಹಿಗಳು ಅವರೆಲ್ಲ ಸೇರ್ಕೊಂಡು ಏನೋ ಮೋಸ ಮಾಡಿದಾರೆ ಅಂತ ಹೇಳ್ತಾರೆ. ಅದ್ರ ಅದ್ರದ್ದು ಏನಾದರೂ ಉಲ್ಲೇಖ ಇದೆಯಾ ಇಲ್ಲಿ? ಉಲ್ಲೇಖ ಏನಿಲ್ಲ ಸರ್, ಎಲ್ಲರೂ ಹೇಳಿದ್ವಿ. ಅದೇ ಅದು ಬಾಯಿಗೆ ಬಂದಿರೋದಷ್ಟೇ. ಅದ್ರದ್ದು ಕೆಲವೊಂದು ಬುಕ್ಗಳು ಬರ್ದಿಲ್ಲ ಸರ್, ಅವ್ರು ನೋಡಿಲ್ಲ ಸರ್, ನಾವು ಬಂದು ಅಲ್ಲ ಇಲ್ಲಿ ಕಲ್ಲಿನ ಕೆತ್ತನೆಗಳಾಗಲಿ ಆ ಥರ ಏನಾಗಲಿ ಆ ಥರ ಉಲ್ಲೇಖಗಳಿಲ್ಲ, ಶಿಲಾಶಾಸನಗಳು ಯಾವುದೇ ಥರ ಇಲ್ಲ. ಶಾಸನ ಇಲ್ಲ ಸರ್. ಅಂದರೆ ಈ ಶಾಸನದಲ್ಲಿ ಕೆಲವೊಂದು ಶಾಸನಗಳು ಏನಿದೆ ಸರ್, ಈ ದೇವಾಲಯ ನಿರ್ಮಾಣ ಮಾಡಿವಿ ಯಾತಕ್ನಿಂದ ನಿರ್ಮಾಣ ಮಾಡಿವಿ ಎಂಬುದು ಆ ಶಾಸನ ಇದೆ ಸರ್, ಲೋಗಿಂದಲೇ ಹೇಳ್ತೀವಿ ಸರ್. ಇದು ಬಂದು ಸರ್ 2D ಕಾರ್ಯ ಸರ್, ಇದು ಬಂದು ಅಂದರೆ ಈ ಥರ ನೋಡಿ ಬಂದ್ರೆ ಸರ್ ನಾವು ಅವಾಗ 3D 2D ಎಲ್ಲ ಇತ್ತು ಸರ್. ಈ ಥರ ನಾವು ನೋಡಿ ಬಂದ್ರೆ ಸರ್ 2 ಅಂದರೆ 2 hours ಕುದುರೆಗಳು ಫೈಟ್ ಮಾಡ್ತಾರೆ ಸರ್ ನಿಂತ್ಕೊಂಡು ಈ ಸೈಡ್ ಅಂದರೆ ಸರ್. ಇಲ್ಲಿ ಬಂದು ಸರ್ ಇಲ್ಲಿ ಬಂದು ಸರ್ ಚಿತ್ರಿ ಅಂತ ಇದೆ ಸರ್. ಇದು ಬಂದು ನೋಡಿ ಸರ್ 66 ದೃಶ್ಯ ಒಳಗೆ ಕಾಣ್ತಾ ಇದೆ ಸರ್ ಇದರಲ್ಲಿ ಬಂದು ಸರ್. ಈ ಥರ ನಾವು ಕ್ಲೋಸ್ ಮಾಡಿ ನೋಡಿ ಅಂದ್ರೆ ಸರ್ ಕಪ್ಪೆ ನೀರಿಗೆ ಜಂಪ್ ಮಾಡ್ತಾಯಿದೆ ಸರ್ ಕಪ್ಪೆ. ಆಮೇಲೆ ಸರ್ ಈ ಥರ ನಾವು ಕ್ಲೋಸ್ ಮಾಡಿ ನೋಡಿವಿ ಅಂದ್ರೆ ಸರ್ ಮದರ್ ಮಂಕಿ ಬೇಬಿ ಮಂಕಿ ಫೀಡ್ ಮಾಡ್ತಿದ್ವಿ ಸರ್. ಅಂದರೆ ಮದರ್ ಮಂಕಿ ಕೋತಿ, ದೊಡ್ಡ ಕೋತಿ ಚಿಕ್ಕ ಕೋತಿಗೆ ಹಾಲು ಕುಡಿಸ್ತಿದ್ವಿ ಸರ್. ಆಮೇಲೆ ಈ ಥರ ನಾವು ಕ್ಲೋಸ್ ಮಾಡಿ ನೋಡಿವಿ ಅಂದ್ರೆ ಸರ್ ಹಾವು ಸರ್, ಸ್ನೇಕ್ ಹಾವು ಸರ್. ಈ ಥರ ನಾವು ಕ್ಲೋಸ್ ಮಾಡಿ ನೋಡಿವಿ ಅಂದ್ರೆ ಸರ್ ನಾಗಲಿಂಗ ಶಿವಲಿಂಗ ಅಂತಾರಲ್ಲ ಸರ್ ಅವರು ಸರ್. ಆಮೇಲೆ ಈ ಥರ ನಾವು ಕ್ಲೋಸ್ ಮಾಡಿವಿ ಅಂದ್ರೆ ಸರ್ ಹನುಮಂತನ ಸರ್ ಶ್ರೀಲಂಕಾಗೆ ಜಂಪ್ ಆಗೋ ದೃಶ್ಯ ಸರ್ ಇದು ಬಂದು. ಆಮೇಲೆ ಸರ್ ಈ ಥರ ನಾವು ಕ್ಲೋಸ್ ಮಾಡಿವಿ ಅಂದ್ರೆ ಸರ್ 6 ದೃಶ್ಯ ಒಳಗೆ ಕಾಣಿಸಲ್ಲ. ನಮ್ಮದಲ್ಲಿ ನಿಮ್ಮ ಮಾಹಿತಿ ಹೆಂಗಂದ್ರೆ ಇದು ನೀವೆಲ್ಲ ಈ ಥರ ಮಾಹಿತಿ ಹೇಳ್ಬೇಕಿದ್ರೆ ಏನು ಉಲ್ಲೇಖಗಳು ಇದಾವ ಅಥವಾ ನೀವು ಚಿತ್ರ ಸರ್ ಇವನ್ನ ಯಾಕೆ ನಿರ್ಮಾಣ ಮಾಡಿದಾರೆ ಸರ್? ಅವಾಗಿನ ಕಾಲದಲ್ಲಿ ರಾಜರಿಗೆ ಒಂದೇ ಸ್ಥಾನಮಾನ ಇದ್ದಿಲ್ಲ ಸರ್, ಶಿಲ್ಪಕಾರರು ಸಹ ಆ ಥರ ಚತುರ ಬುದ್ಧಿಶಾಲಿಯರಿದ್ದರು ಸರ್. ಅಂದರೆ ನೆಕ್ಸ್ಟ್ ಜನ್ರೇಷನ್ ತಿಳ್ಕೊಂಬಕ್ಕೆ ಬರ್ತಾರಲ್ಲ ಸರ್ ಈ ಮಂಟಪನ, ಆವಾಗ ಸರ್ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲ ಸಹ ಬುದ್ಧಿಶಾಲಿವಂತರು ಇದ್ದು ಸಹ ಶಿಲ್ಪಕಾರರು ಅನ್ನ ಮುಂದಿನ ಪೀಳಿಗೆ ತಿಳ್ಕೊಬೇಕನ್ನೋ ಕಾರಣದಿಂದ ಇವನ್ನೆಲ್ಲ ನಿರ್ಮಾಣ ಮಾಡಿರ್ತಾರೆ ಇವನ್ನ. ನೀವು ಹೇಳ್ತಾ ಇರೋದು ಕತೆ ಇದು ಕಾಲ್ಪನಿಕನ ಅಥವಾ ಇದೇನು ಉಲ್ಲೇಖನ? ಅಂದರೆ ಸರ್ ಕೆಲವೊಂದಲ್ಲಿ ಸೀನಿಯರ್ಸ್ ಇರ್ತಾರಲ್ಲ ಸರ್, ನಾವು ಸೀನಿಯರ್ಸ್ನಿಂದ ಟ್ರೈನಿಂಗ್ ತಗೊಂಡಿರ್ತೀವಿ ಸರ್. ಅಂದರೆ ನಮ್ಮದು ಇವಾಗ ಒಂದು 4 ತಿಂಗಳು ಆಗಿದೆ ಸರ್ ನಮ್ಮದಾಗಿ, ಅದಕ್ಕಿಂತ ಒಂದು 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಸರ್ ಸೀನಿಯರ್ಸ್ಗೆ. ಭಾಳಷ್ಟು ಜನ ಹಿಂಗೆ ಹೇಳ್ತಾರೆ ಸರ್, ಅವ್ರು ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಸರ್. ಅಲ್ಲೇ ಇತ್ತು ಮ್ಯೂಸಿಯಂ ಸರ್. ಈ ನೋಡು ಸರ್ ಶಾಸನ ಬಂದು ಇದು ನಡುಗನ್ನಡ ಶಾಸನದಲ್ಲಿದೆ ಸರ್, ಅರ್ಧ ಕನ್ನಡ ಅರ್ಧ ತೆಲುಗುನಲ್ಲಿದೆ ಸರ್. ಅಂದರೆ ಇಂಥ ಶಾಸನಗಳಲ್ಲಿ ಏನಿದೆ ಅಂದ್ರೆ ಸರ್, ಈ ಶಾಸನದಲ್ಲಿ ಶ್ರೀಕೃಷ್ಣ ದೇವರಾಯರು ಸರ್ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾರಕ್ಕೆ ಮುಂಚೆಗೆ ಸರ್, ಅಂದರೆ ತನ್ನ ತಂದೆ ತಾಯಿಯಾದ ಶ್ರೀಕೃಷ್ಣ ದೇವರಾಯನ ತಂದೆ ತಾಯಿಯಾದ ತುಳುವ ನರಸನಾಯಕ ಮತ್ತು ನಾಗಲಾದೇವಿ ಅವ್ರ ಹೆಸರು ಮೇಲೆ 8 ಹಳ್ಳಿಗಳನ್ನು ಸರ್. ಇನ್ನೊಂದು ಹೇಳ್ತಾ ಇದ್ರಿ ಕರೆಕ್ಟು, ಈ ತುಳು ವಂಶದವ್ರಿಗೆ ಮತ್ತು ಇವ್ರಿಗೆ ಏನಾದರೂ ಲಿಂಕ್ ಇದೆಯಾ? ತುಳು ಭಾಷೆಗೆ ಆ ಥರ ಏನು ಗೊತ್ತಿಲ್ಲ, ವಂಶ ಅಷ್ಟೇ, ಅದು ಭಾಷೆಗೆ ಏನು ಸಂಬಂಧ ಇಲ್ಲ. ಎಸ್ ಹಾಂ
ಅಂದರೆ ಅವ್ರ ತಂದೆ ತಾಯಿ ಹೆಸರು ಮೇಲೆ ಶ್ರೀಕೃಷ್ಣ ದೇವರ ತಂದೆ ತಾಯಿಯಾದ ತುಳುವ ನರಸನಾಯಕ ಮತ್ತು ನಾಗಾಲ ದೇವಿಯ ಮೇಲೆ ಅವ್ರ ತಂದೆ ತಾಯಿ ಹೆಸರು ಮೇಲೆ 8 ಹಳ್ಳಿಗಳನ್ನು ಸರ್ ದಾನ ಮಾಡಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ಇದರಲ್ಲಿ ಉಲ್ಲೇಖ ಆಗಿದೆ ಸರ್. ಆಮೇಲೆ ಇಲ್ಲಿ ನೋಡಿ ಸರ್ ಜಯ ಮತ್ತು ವಿಜಯ ಸರ್ ಇವ್ರು ಬಂದು ವಿಷ್ಣುವಿನ ದ್ವಾರಪಾಲಕರು ಸರ್ ಜಯ ಮತ್ತು ವಿಜಯ ಸರ್ ಇವ್ರು ಬಂದಿದ್ದು. ಮೇಲ್ಗಡೆ ಇದೆ ಸರ್ ಗಜಲಕ್ಷ್ಮಿ ಸರ್ 2 ಸೈಡ್ ಗಜ ಇದೆ ಸರ್, ಸೆಂಟ್ರಲ್ಲಿ ಲಕ್ಷ್ಮಿ ಇದೆ ಸರ್, ಅದಕ್ಕೆ ಗಜಲಕ್ಷ್ಮಿ ಈ ಥರ ಬನ್ನಿ ಸರ್. ಸರ್ ಇನ್ನೊಂದು ಪ್ರಶ್ನೆ, ಇದು ಯಾವ ಶಿಲ್ಪಕಲೆ ಇದು? ದ್ರಾವಿಡ ಶೈಲಿ ಸರ್, ದ್ರಾವಿಡ ವಾಸ್ತುಶಿಲ್ಪ. ಅದು ಸರ್ ಕೆಲವೊಂದು ಕಡೆ ಸರ್ ಮೊಘಲ್ ವಾಸ್ತುಶಿಲ್ಪ ಕಲಬೆರಕಾಗಿದೆ ಸರ್. ನೀವು ಎಲಿಫೆಂಟ್ ಸ್ಟೇಬಲ್ಸ್ ಇದೆಯಾ ಅಲ್ಲಿ ಹೋಗಿದ್ಮೇಲೆ ದ್ರಾವಿಡ ಮತ್ತು ಮೊಘಲ್ಸ್ ಇವು ಬರ್ತಾವಲ್ಲ ಸರ್ ಡಿಸೈನ್ಸ್, ಅವು ಅಲ್ಲಿ ಕಾಣಿಸ್ತವೆ. ಇಲ್ಲಿ ದ್ರಾವಿಡ ಡಿಸೈನ್ಸ್ ಎಲ್ಲ ದ್ರಾವಿಡ ಪರ್ಷಿಯನ್ ಮತ್ತು ದ್ರಾವಿಡ ಸರ್. ಇದು ನೋಡಿ ಸರ್, ಅಂದರೆ ಹಿಂದೂ ಸಂಪ್ರದಾಯ ಪ್ರಕಾರದ ಸರ್ ಒಂದು ಮಂಟಪವನ್ನು ದೇವಾಲಯ ನಿರ್ಮಾಣ ಮಾಡಬೇಕಂದ್ರೆ ಸರ್ 5 ಮಂಟಪಗಳಿಂದ ದೇವಾಲಯವನ್ನು ನಿರ್ಮಾಣ ಮಾಡ್ತೀವಿ ಸರ್. ಅಲ್ಲಿ ಫಸ್ಟ್ ಒಂದು ನೋಡಿ ಸರ್ ಗರುಡ ಮಂಟಪ ಸ್ಟೋನ್ ಚಾರಿಟಿ ಇದೆಯಲ್ಲ ವಿಜಯರಥ ಒಳಗೆ ಗರುಡ ಇದೆ ಸರ್, ಅದಕ್ಕೆ ಬಂದು ಗರುಡ ಮಂಟಪ ಅದ ಸರ್, ಅದಕ್ಕೆ ಬಂದು ಇದು ಸೆಕೆಂಡ್ ಒಂದು ಸರ್ ಸಂಗೀತ ಮಂಟಪ, ಇದು ಬಂದು ಸರ್ ಪ್ರಸಂಗಣ ಮಂಟಪ, ಅಂದರೆ ಇಲ್ಲಿ ವಿಗ್ರಹಗಳನ್ನೆಲ್ಲ ಇಟ್ಟು ಪೂಜೆಗೆ ಮಾಡಲಿಕ್ಕೆ ಸರ್. ಆಮೇಲೆ ಒಂದು ಪ್ರದಕ್ಷಿಣ ಮಂಟಪ ಸರ್, ಅಂದರೆ ಇಲ್ಲಿ ದೇವಾಲಯ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ ಸರ್. ಆಮೇಲೆ ಗರ್ಭಗುಡಿ ಮಂಟಪ, ಈ ಥರ 5 ಮಂಟಪಗಳನ್ನು ಇದು ನೋಡಿ ಸರ್. ಒಳಗಡೆ ಯಾವುದೇ ರೀತಿ ಮೂರ್ತಿ ಇಲ್ಲ ಸರ್. ಅದು ಏನಂತ ಸರ್ ಇವಾಗಿರೋ ಮಹಾರಾಷ್ಟ್ರದಲ್ಲಿ ಪಂಡ್ರಾಪುರ ಇಲ್ಲಿ ಇದೆ ಸರ್, ಅಲ್ಲಿ ವಿಠಲನ ಮೂರ್ತಿ ಇದೆಯಲ್ಲ ಸರ್, ಇಲ್ಲೇದ ಅಂತ ಹೇಳ್ತಾರೆ ಸರ್ ಒರಿಜಿನಲ್. ಅದು ನಾವು ಹೆಂಗೆ ಐಡೆಂಟಿಫೈ ಮಾಡ್ತೇವೆ ಸರ್, ಅಲ್ಲಿ ಏನೋ ಭಜನೆ ಭಜನೆ ಬೆಳಿಗ್ಗೆ ಹಾಕ್ತಾರಲ್ಲ ಸರ್, ಹಾಡು ಹಾಕ್ತಾರಲ್ಲ ಭಜನೆಗಳು, ಆ ಹಾಡಿನಲ್ಲಿ ಕನ್ನಡ ಅಂದರೆ ಕನ್ನಡ ಒಬ್ಬ ನಿರ್ಮಾಣ ಮಾಡಿದ್ದು ಮೂರ್ತಿ ಅನ್ನೋದು ಸೌಂಡ್ ಬರುತ್ತೆ ಸರ್, ವಾಯ್ಸ್. ಹಂಗಾಗಿ ಐಡೆಂಟಿಫೈ ಮಾಡ್ತೀವಿ ಇಲ್ಲೇದಂತೆ. ಅಂದರೆ ಸರ್ ಇಲ್ಲಿಂದ ಎದಕ್ಕೆ ತೆಗೆದುಕೊಂಡಾಗ ಅಲ್ಲಿ ಇಟ್ಟಾರಲ್ಲ ಸರ್ ವಿಠಲನ ಮೂರ್ತಿ. ಅಂದರೆ ಸರ್ ಬಹಮನಿ ಸುಲ್ತಾನ್ ಅವ್ರು ಬಂದು ಹಂಪಿಯಲ್ಲಿ ಕೆಲವು ವಿಗ್ರಹಗಳನ್ನು ಮೂರ್ತಿಗಳನ್ನು ಧ್ವಂಸ ಮಾಡ್ತಾರೆ ಸರ್. ಆಮೇಲೆ ಸರ್ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ ಅಂದರೆ ಒಂದು ಯಾವುದೋ ಒಂದು ಮೂರ್ತಿಗೆ ಧ್ವಂಸ ಕ್ರ್ಯಾಕ್ ಆಗಿ ಡ್ಯಾಮೇಜ್ ಏನಾರು ಆಗಿದೆ ಅಂದರೆ ಪೂಜೆ ಗೀಜೆ ಮಾಡೋದು ಸರ್. ಅದನ್ನು ತಿಳ್ಕೊಂಡು ಇಲ್ಲಿರೋ ವಿಠಲ ಭಕ್ತರು ಸರ್, ಅಂದರೆ ವಿಠಲನ ಮೂರ್ತಿಗೆ ಸಹ ಬಹಮನಿ ಸುಲ್ತಾನ್ ಅವರು ಬಂದು ಅಟ್ಯಾಕ್ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅನ್ನೋ ಕಾರಣದಿಂದ ಸರ್ ಮುನ್ನೆಚ್ಚರಿಕೆಯಿಂದ ಇಲ್ಲಿರೋ ವಿಠಲ ಮೂರ್ತಿಯನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಾರೆ ಸರ್. ಅದನ್ನು ತೆಗಿತಾರೆ ಸರ್. ಇನ್ನೊಂದು ಪ್ರಶ್ನೆ, ಈ ವಿಜಯನಗರ ಸಾಮ್ರಾಜ್ಯ ಅರಸರು ಹಿಂದೂಗಳೇ ಅನ್ನೋದಕ್ಕೆ ಏನು ಉಲ್ಲೇಖ ಇದೆ? ಹಿಂದೂಗಳೇ ಅನ್ನೋಕ ಉಲ್ಲೇಖ ಏನಿಲ್ಲ ಸರ್. ಅವಾಗ ಅವರು ಮೊದಲಿಂದ ಅನುಸರಿಸ್ಕೊಂಡು ಬಂದಾರಲ್ಲ ಸರ್. ಅಂದರೆ ನಾವು ಯಾವ ಥರ ಐಡೆಂಟಿಫೈ ಮಾಡ್ತೀವಿ ಅಂದರೆ ಸರ್, ಈ ಥರ ಪೂಜೆ ಗೀಜೆ ಮಾಡ್ತಾರಲ್ಲ ಕೃಷ್ಣ ಇದು ವಿಷ್ಣುವೆಂದು ಮತ್ತು ವಿಠಲ ದೇವಾಲಯ ಮತ್ತು ವಿರೂಪಾಕ್ಷ ಟೆಂಪಲ್ಸ್, ಅಂದರೆ ಭಾಳಷ್ಟು ಜನ ಹಿಂದೂ ಆಚರಣೆ ಮಾಡೋದು ಇವನ್ನೇ ಸರ್. ಅಂದರೆ ಮುಸ್ಲಿಮ್ಸ್ ಅವರಿಂದ ಏಕದೇವ ಆರಾಧನೆ ಮಾಡ್ತೀವಿ ಸರ್. ನಾವು ಐಡೆಂಟಿಫೈ ಮಾಡ್ತೀವಿ ಸರ್ ಅವ್ರು ಹಿಂದೂಗಳೇ ಅಂತ ಇದು ಮಾಡ್ತೀವಿ ಸರ್. ಅದೇ ಯಾವುದೇ ಉಲ್ಲೇಖ ಆಗಿಲ್ಲ ಸರ್. ಕೆಲವೊಂದು ಇಷ್ಟು ಹಿಂಗೆ ಹೇಳಿದ್ದಾರೆ ಸರ್. ಅಂದರೆ ಅವ್ರು ಪೂಜೆ ಮಾಡೋ ಪದ್ಧತಿಗಳಿಂದ ನಾವು ಹಿಂದೂಗಳಂತ ಹೇಳ್ತೀವಿ ಸರ್. ಇವು ಭಾಳಷ್ಟು ಜನ ಹಿಂದೂಗಳು ಸರ್ ವಿಠಲನಿಗೆ ಹೋಗ್ತಾರೆ ಸರ್, ಆಮೇಲೆ ಕೃಷ್ಣನಿಗೆ ಪೂಜೆ ಮಾಡ್ತಾರೆ, ಆಮೇಲೆ ವಿರೂಪಾಕ್ಷ ಪೂಜೆ ಮಾಡ್ತಾರೆ. ಅಂದರೆ ಬೇರೆ ಮುಸ್ಲಿಮ್ಸ್ ಅವರು ಬಂದು ಯಾರು ಮಾಡೋದು ಸರ್. ಇಲ್ಲಿ ಹಿಂದೂ ಅಂತ ಎಲ್ಲಾದರೂ ಶಿಲ್ಪಕಲೆಯಲ್ಲಿ ಏನು ಬರೆದಿದ್ದಾರೆ ಸರ್? ಏನಿಲ್ಲ, ಶಾಸನದ ಆ ಥರ ಏನಿಲ್ಲ ಸರ್. ಒಳಗೆ ನೋಡ್ಕೊಂಬರ್ಬೋದು ಸರ್. ಒಳಗಡೆ ವಿಠಲನ ಮೂರ್ತಿ ಮತ್ತು ರುಕ್ಮಿಣಿ ಮೂರ್ತಿ ಇಲ್ಲ ಸರ್. ಇಲ್ಲಿ ಹೋಗಿ ನೋಡ್ಕೊಂಬರ್ರಿ ಸರ್ ಒಳಗೆ. ಸೇಮ್ ಅದ ನೋಡಿ ಮತ್ತೆ ಹಂಗೆ ಆ ಸೆಟಪ್ ಅದ ವಿಠಲ್ ರುಕ್ಮಿಣಿ ಇಡುವಂಗೆ ಸೆಟಪ್ ಅದ ಅಂದಲ್ಲ ಅದ ಒಯ್ದಾರಲ್ಲಿ ಅವ್ರು ಹೇಳೋದು ಕರೆಕ್ಟ್. ಒಯ್ದು ಅಲ್ಲೇ ಇಟ್ಟರು ಎಲ್ಲ ಒಂದು ಹರಿಸಿ ಸೇಫ್ಟಿ ಇರ್ತದೆ. ಇಲ್ಲೇನಿಲ್ಲ, ಇದೆಲ್ಲ ಮಂಟಪ. ಭಾರಿ ಕಟ್ಟಾರ ಮತ್ತು ನೀರು ಹೊಲಿಕೆ ಏನು ಮಾಡಿದ್ರೆ ಗೊತ್ತಿಲ್ಲ. ಬರ್ರಿ
ನೋಡಿ ಸರ್ ಇಲ್ಲಿ ಕಾರ್ಯ ರಾಮಾಯಣದ ಕೆಲವು ಸನ್ನಿವೇಶಗಳನ್ನು ತಿಳಿಸಿದ್ದಾರೆ ಸರ್. ಸರ್ ಇಲ್ಲಿ ಮೇಲ್ಗಡೆ ಇದ್ದಾರೆ ಸರ್ ಇವರು ಮೇಘನಾಥ ಸರ್, ಇಲ್ಲಿ ಲೆಫ್ಟ್ ಸೈಡ್ ಇರೋದು. ಆಮೇಲೆ ಈ ಸೈಡ್ ಇದ್ದಾರೆ ಸರ್ ಮೇಘನಾಥ ಆಲ್ರೆಡಿ ಮೋಡದಲ್ಲಿ ಇರ್ತಾರೆ ಸರ್, ಮೋಡದಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಿರ್ತಾರೆ ಸರ್. ಅಂದ್ರೆ ಸರ್ ಅದ್ರ ಹೈಟ್ ತಕ್ಕಂತೆ ಸರ್ ಹನುಮಂತನು ಆ ಲಕ್ಷ್ಮಣನ ಭುಜದ ಮೇಲೆ ಏರ್ಸ್ಕೊಂಡು ಯುದ್ಧ ಮಾಡೋದು ದೃಶ್ಯ ಸರ್, ಲಕ್ಷ್ಮಣ ಮತ್ತು ಮೇಘನಾಥ ಸರ್. ಆಮೇಲೆ ಕುಂಭಕರ್ಣನ ನೋಡಿ ಸರ್ ಇಲ್ಲಿ ಮಲ್ಕೊಂಡಿರ್ತಾನೆ ಸರ್. ಕುಂಭಕರ್ಣ ಜಲ್ದಿ ಎದ್ದೇಳಲ್ಲ ಸರ್, ಅವಾಗ ಅವ್ರ ಮೇಲೆ ಜಂತುಗಳನ್ನು ಬಿಟ್ಟು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಸರ್ ದೃಶ್ಯ ಸರ್. ಆಮೇಲೆ ಸರ್ ಇಲ್ಲಿದೆ ಸರ್ ಅವ್ರಿಗೆ ಇಷ್ಟವಾದ ಫುಡ್ಡನ್ನು ತೆಗೆದುಕೊಂಡು ಹೋಗೋ ದೃಶ್ಯ ಸರ್, ಅದೇ ತಗೊಂಡ್ ಬರ್ತಿರ್ತಾರಲ್ಲ ಬನ್ನಿ, ಅವಾಗ ಎದ್ದೇಳೋ ದೃಶ್ಯ ಸರ್. ಅದು ಬಂದು ಇಲ್ಲಿ ಬನ್ನಿ ಸರ್. ಇಲ್ಲಿ ನೋಡಿ ಸರ್ ವಾಲಿ ಅಂದ್ಬಿಡು ಸರ್, ಅಂದರೆ ವಾಲಿ ಸುಗ್ರೀವ ಯುದ್ಧ ಮಾಡೋ ಟೈಮಲ್ಲಿ ಡೈರೆಕ್ಟ್ ಆಗಿ ವಾಲಿಗೆ ರಾಮ ಕಾಣಿಸಲ್ಲ ಸರ್, ಸೈಡ್ ಗಿಡದ ಹಿಂದ್ಗಡೆಯಿಂದ ಬಚ್ಚಿಟ್ಕೊಂಡು ಬಾಣ ಬಿಡ್ತಾರೆ ಸರ್ ಅಲ್ಲಿ. ಆಮೇಲೆ ಬಾಣ ಬಿಟ್ಟಾಗ ತೆಳಗೆ ಬಿದ್ದಿರ್ತಾರೆ ಸರ್ ವಾಲಿ. ಆಮೇಲೆ ಅವ್ರಿಬ್ಬರ ನಡೆ ಸಂಭಾಷಣೆ ನಡೀತಾರೆ ಸರ್ ದೃಶ್ಯ. ಆಮೇಲೆ ಇಲ್ಲಿ ನೋಡಿ ಸರ್ ರಾಮ, ಲಕ್ಷ್ಮಣ ಮತ್ತು ಹನುಮಂತ ಸರ್. ಅಂದರೆ ರಾಮನು ಲಕ್ಷ್ಮಣನ ಲಕ್ಷ್ಮಣ ಯುದ್ಧ ಮಾಡೋ ಟೈಮಲ್ಲಿ ಮೂರ್ಛೆ ಹೋಗಿರ್ತಾನೆ ಸರ್. ಆ ಟೈಮಲ್ಲಿ ಸರ್ ರಾಮನು ಹನುಮಂತನಿಗೆ ಹೇಳ್ತಾನೆ ಸರ್, ಸಂಜೀವಿಗೆ ಹೋಗಿ ಸಂಜೀವ್ ತಾಮ ಅಂತ ಹೇಳ್ತಾನೆ ಸರ್ ಹನುಮಂತನಿಗೆ. ಅವಾಗ ಹನುಮಂತನ ಸಂಜೀವಿಗೆ ಹೋಗಿ ದೃಶ್ಯ ಸರ್, ಅದು ಬಂದ ಮೇಲೆ. ಆಮೇಲೆ ಇಲ್ಲಿ ನೋಡಿ ಸರ್ ರಾಮನ್ ಸರ್, ಇದು ಬಂದು ಸರ್ ಈ ಸೈಡ್ ಬನ್ನಿ ಸರ್. ಇಲ್ಲಿ ಮೇಲ್ಗಡೆ ಇದೆ ಸರ್ ಹನುಮಂತನು ಸಂಜೀವ್ನಿ ತೆಗೆದುಕೊಂಡು ಬರಲಿಕ್ಕೆ ಹೋಗಿರ್ತಾನೆ ಸರ್. ಅಲ್ಲಿ ಹೋಗಿದ ಮೇಲೆ ಸಂಜೀವ್ನಿ ಯಾವ್ದಂತ ಗೊತ್ತಾಗಲ್ಲ ಸರ್, ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅವಾಗ ಇಡೀ ಪರ್ವತವನ್ನೇ ತೆಗೆದುಕೊಂಡು ಬರೋ ದೃಶ್ಯ ಸರ್, ಅದು ಮೇಲ್ಗಡೆ. ಆಮೇಲೆ ಇವ್ರು ನೋಡಿ ಸರ್ ರಾಮ, ಹನುಮಂತನು, ಲಕ್ಷ್ಮಣ ಸರ್, ಅಂದರೆ ರಿಂಗ್ ಕೊಡೋದು ದೃಶ್ಯ ಸರ್. ಸೀತಾಮಾತೆ ದೇವಿ ಮೀಟ್ ಆಗ್ಬೇಕು ಸರ್, ಅವ್ರು ರಿಂಗ್ ಕೊಡೋದು ದೃಶ್ಯ ಸರ್. ಆಮೇಲೆ ಇಲ್ಲಿ ನೋಡ್ಸುತ್ತೆ ಅಶೋಕವನ ಸರ್, ಅಂದರೆ ಹನುಮಂತನು ಜಂಪ್ ಮಾಡಿರ್ತಾರೆ ಸರ್ ಆ ಕಡೆಗೆ. ಸೀತಾಮಾತೆ ದೇವಿ ಅಶೋಕವನ ಮಾಡೋದು ಕೆಳಗೆ ಕುಂತ್ಕೊಂಡು ಸರ್ ಮೇಲ್ಗಡೆ ರಿಂಗ್ ಬಿಡ್ತಾನೆ ಸರ್, ಅವಾಗ ಚೂಡಾಮಣಿ ಕೊಡೋದು ದೃಶ್ಯ ಸರ್ ಅವಾಗ ಸರ್. ಇಲ್ಲಿ ನೋಡಿ ಸರ್ ಸುಗ್ರೀವ ಮತ್ತು ತನ್ನ ಹೆಣ್ಣು ಸರ್ ರುಮಾದೇವಿ. ಆಮೇಲೆ ಇವರು ಸರ್ ವಾನರ ಸೈನ್ಯ ಸರ್, ಇದು ಬಂದು. ಆಮೇಲೆ ಇಲ್ಲಿ ನೋಡಿ ಸರ್ ರಾಮ, ಲಕ್ಷ್ಮಣ, ಸೀತಾ ಸರ್. ಅಂದರೆ ಈ ಥರ ಯಾಕೆ ಕೆತ್ತನೆ ಮಾಡಿದ್ದಾರೆ ಅಂತ ಸರ್ ಕೆಲವು ಜನ ಏನಂತಾರೆ ಅಂದರೆ ಸರ್, ಆವಾಗಿನ ಸಾಮ್ರಾಜ್ಯದಲ್ಲಿ ಆವಾಗಿನ ಕಾಲದಲ್ಲಿ ಏನಂದ್ರೆ ಸರ್ ಯಾವುದೇ ರೀತಿ ವೀಡಿಯೋಸು ಬುಕ್ಸ್ ಏನಿದ್ದಲ್ಲ ಸರ್. ಅಂದರೆ ಭಾಳಷ್ಟು ಜನ ದೇವಾಲಯಕ್ಕೆ ಬಂದಾಗ ಸರ್ ತಿಳ್ಕೊಬೇಕು ಅಂದರೆ ರಾಮಾಯಣ ಈ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ ಸರ್. ಬುಕ್ಗಳು ವೀಡಿಯೋಸ್ ಇದ್ದಿಲ್ಲಲ್ಲ ಸರ್, ದೇವಾಲಯಕ್ಕೆ ಬಂದಮೇಲೆ ಇದನ್ನೆಲ್ಲ ನೋಡಿ ರಾಮಾಯಣ ಬಗ್ಗೆ ತಿಳಿಸಿದ್ರು ಸರ್, ಅದು ಸ್ವಲ್ಪ ತಿಳ್ಕೊಬೇಕು ಅನ್ನೋದು. ರಾವಣ ಕೆಲವೊಂದು ಇಂಪಾರ್ಟೆಂಟ್ ಇದು ಮಾಡಿ ಸರ್ ಹಿಂಗೆ ಹೋಗೋದು ಬರ್ಸುತ್ತೆ. ಸರ್ ಇದು ನೋಡಿ ಸರ್ ಕಾಣಗದೇವ ಗಿಡ ಅಂತಾರೆ ಸರ್, ಇದು ಬಂದು ಕಣಗದೇವ ಸರ್. ಕಣಗದೇವ ಅಂತಾರಲ್ಲ ಸರ್, ಕಣಗ ಗಿಡ ಅಂತಾರಲ್ಲ ಅದು ಸರ್. ಇದು ಬಂದು ಸರ್ 165 ವರ್ಷ ಹಳೇದು ಸರ್ ಗಿಡ ಬಂದು. ಇದು ಬಂದು ಸರ್ ಇದು ನಾವು 165 ವರ್ಷದ ಹಂಗೆ ಅಂತ ಐಡೆಂಟಿಫೈ ಮಾಡ್ತೀವಿ ಸರ್. ಒಬ್ಬರು ಸರ್ 1856ರಲ್ಲಿ ಸರ್ ಅಲೆಕ್ಸಾಂಡರ್ ಗ್ರೀನ್ಲಾ ಅಂಬೋರು ಹಂಪಿ ನೋಡ್ಲಿಕ್ಕೆ ಬಂದರು ಸರ್. ಅವಾಗ ಹಂಪಿಯಲ್ಲಿರೋ ಫೋಟೋಸ್ ಎಲ್ಲ ಸಿಗುತ್ತೆ ಸರ್ ಹಳೆಯವರು. ಆ ಫೋಟೋದಲ್ಲಿ ಸರ್ ಇದು ಚಿಕ್ಕದಿತ್ತು ಸರ್ ಮರ. ಅವಾಗ ನಾವು ಹೇಳಿ ಸರ್ 165 years old. ಆಮೇಲೆ ಅದಕ್ಕೆ ಕಾಣಿಸ್ತಿದೆ ಸರ್ ಲಕ್ಷ್ಮೀ ಮಂಟಪ, ಲಕ್ಷ್ಮೀ ದೇವಾಲಯ ಒಳಗಡೆ ವಿಗ್ರಹ ಇಲ್ಲ ಸರ್ ಯಾವುದೇ. ಆಮೇಲೆ ದೋಷ ಮಾಡಿದ್ದೀವಿ ಸರ್, ಅದು ಬಂದು. ಆಮೇಲೆ ನೋಡಿ ಸರ್ ಈ ದೇವಾಲಯ ಸರ್ 3 ಗೋಪುರಗಳನ್ನು ನಿರ್ಮಾಣ ಮಾಡಿದ್ವಿ ಸರ್. ಒಂದೊಂದು ಗೋಪುರಕ್ಕೆ ಪ್ರತ್ಯೇಕ ಇದೆ ಸರ್. ಅಂದರೆ ಆ ಗೇಟ್ ಇದೆ ಸರ್ ವೆಲ್ಕಮ್ ಗೇಟ್ ಸರ್, ಬರೋದು ಸರ್ ಆ ಸೈಡ್ ಇದೆ.